ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಈ ವಿಡಿಯೋನಲ್ಲಿ ತಲೈವನ್ ತಲೈವಿ ಮೂವಿನ ರಿವ್ಯೂ ಮಾಡ್ತಾ ಇದೀವಿ. ಈ ಮೂವಿ ಬಂದು ತಮಿಳ್ ಮತ್ತೆ ತೆಲುಗಲ್ಲಿ ರಿಲೀಸ್ ಆಗಿದೆ. ಈ ಮೂವಿನ ಡೈರೆಕ್ಟ್ ಮಾಡಿದರೆ ಪಂಡಿರಾಜ್ ಅವರು ಮತ್ತು ಮೇನ್ ರೋಲ್ ನಲ್ಲಿ ವಿಜಯ್ ಸೇತುಪತಿ ಮತ್ತು ನಿತ್ಯಾ ಮೆನನ್ ಅವರು ಮಾಡಿದ್ದಾರೆ ಮತ್ತು ಸಪೋರ್ಟಿಂಗ್ ರೋಲ್ ಅಲ್ಲಿ ಯೋಗಿ ಬಾಬು ಅವರು ಕೂಡ ಮಾಡಿದ್ದಾರೆ. ಈ ಮೂವಿ ಬಂದು ಒಂದು ಫ್ಯಾಮಿಲಿ ಕಾಮಿಡಿ ಮತ್ತು ರೊಮ್ಯಾಂಟಿಕ್ ಡ್ರಾಮಾ ಅಂತ ಹೇಳ್ಬೋದು, ಯಾಕೆಂದ್ರೆ ಅದೇ ರೀತಿ ಇದೆ ಮೂವಿ. ಪ್ಲಾಟ್ ಬಗ್ಗೆ ಹೇಳಿದರೆ ವಿಜಯ್ ಸೇತುಪತಿ ಮತ್ತು ನಿತ್ಯಾ ಮೆನನ್ ಅವರು ಮದುವೆ ಆಗ್ತಾರೆ. ಅದಾದ್ಮೇಲೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಅವರಿಬ್ರು ಹ್ಯಾಪಿಲಿ ಎವರ್ ಆಫ್ಟರ್ ಅಂತ ಅನ್ಕೊಂತಾರೆ. ಬಟ್ ಏನೇನಾಗುತ್ತೆ ಅಂತ ನೀವು ಮೂವಿ ನೋಡಿ ತಿಳ್ಕೊಬೇಕು. ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ ಡೈರೆಕ್ಷನ್ ಪರವಾಗಿಲ್ಲ ಅಂತ ಹೇಳ್ಬೋದು, ಯಾಕೆಂದ್ರೆ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಮೆಸೇಜ್ ಹೇಳೋದಕ್ಕೆ. ಬಟ್ ಕೆಲವು ಸೈಡ್ ಅಲ್ಲಿ ರಿಪಿಟೇಟಿವ್ ಅನ್ಸುತ್ತೆ, ಆದ್ರೂ ಕೂಡ ಪರವಾಗಿರಲಿಲ್ಲ. ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳಿದ್ರೆ ಸ್ಕ್ರೀನ್ ಪ್ಲೇ ಕೂಡ ಅಷ್ಟಕ್ಕಷ್ಟೇ. ಕೆಲವು ಸೈಡ್ ರಿಪಿಟೇಟಿವ್ ಅನ್ಸುತ್ತೆ. ಆನ್ ದಿ ಹೋಲ್ ಅವ್ರು ಏನ್ ಹೇಳ್ಬೇಕು ಅಂತಿರೋ ಅದನ್ನ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಫಸ್ಟ್ ಹಾಫ್ ಅಲ್ಲಿ ಕಾಮಿಡಿ ಪೇಸ್ ಸ್ವಲ್ಪ ನಡ್ಕೊಂಡು ಹೋಗುತ್ತೆ, ಬಟ್ ಆ ಮಿಡಲ್ ಪಾರ್ಟ್ ಇದೆಯಲ್ಲ ಅದೊಂದು ಸ್ವಲ್ಪ ಚೆನ್ನಾಗಿ ಬರ್ದಿಲ್ಲ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಿದ್ರೆ ಸಿನಿಮಾಟೋಗ್ರಫಿ ಸಕ್ಕದಾಗಿ ಮೋಡ್ ಬಂದಿದೆ. ಯಾಕೆ ಅಂದ್ರೆ ರೂರಲ್ ವೈಬ್ಸ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ಇಂಟಿಮೇಟ್ ಮೂಮೆಂಟ್ಸ್ ನ ಸಕ್ಕದಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಜೊತೆಗೆ ಕೇಯಾಸ್ ಕಾಮಿಡಿ ಎಲ್ಲಾ ಕಡೆನೂ ಕ್ಯಾಮೆರಾ ವರ್ಕ್ ಸಕ್ಕದಾಗಿ ಮೋಡ್ ಬಂದಿದೆ. ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರೆ ಮ್ಯೂಸಿಕ್ ಕೂಡ ಚೆನ್ನಾಗಿ ಮೋಡ್ ಬಂದಿದೆ. ಎಲ್ಲೂ ಓವರ್ ಯೂಸ್ ಮಾಡಿಲ್ಲ, ಸಕ್ಕದಾಗಿ ಮೋಡ್ ಬಂದಿದೆ. ಜೊತೆಗೆ 2 ಸಾಂಗ್ಸ್ ಸಕ್ಕದಾಗಿದೆ. ಸಾಂಗ್ಸ್ ಬರೋ ಟೈಮಿಂಗ್ ಕೂಡ ಚೆನ್ನಾಗಿದೆ. ನಿಮ್ಗೆ ಎಲ್ಲೂ ಕೂಡ ಅಬ್ರಪ್ಟ್ ಅಂತ ಅನ್ಸಲ್ಲ, ಚೆನ್ನಾಗಿ ಮೂಡ್ ಬಂದಿದೆ. ಎಡಿಟಿಂಗ್ ಬಗ್ಗೆ ಹೇಳಿದರೆ ಎಡಿಟಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದಿತ್ತು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಮಿಡಲ್ ಪಾರ್ಟ್ ಸ್ವಲ್ಪ ಕಟ್ ಮಾಡಬಹುದಿತ್ತು. ಜೊತೆಗೆ ಡ್ಯೂರೇಷನ್ ತುಂಬಾ ಜಾಸ್ತಿ ಅನ್ಸ್ತು. 2 ಅವರಲ್ಲಿ ಮೂವಿ ಮುಗಿಸಬಹುದಿತ್ತು. ಜೊತೆಗೆ ಕೆಲವು ಟೇಕ್ ಎಲ್ಲ ತುಂಬಾ ಲಾಂಗ್ ಇಟ್ಬಿಟ್ಟಿದ್ದಾರೆ, ಅದನ್ನ ಕ್ರಿಸ್ಪ್ ಎಡಿಟ್ ಮಾಡಿದ್ರೆ ಸಖತ್ತಾಗಿ ಮೂಡ್ ಬಂದಿರೋದು. ಅದ್ರ ಜೊತೆಗೆ ಕೆಲವು ಸೈಡ್ ಮ್ಯಾಚ್ ಆಗಿಲ್ಲ, ಅದ್ ಬಿಟ್ಟು ಪರವಾಗಿಲ್ಲ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ವಿಜಯ್ ಸೇತುಪತಿ ಅವರಂತೂ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಈ ಮೂವಿನಲ್ಲಿ ಅವ್ರ ಎಮೋಷನ್ಸ್ ನ ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಒಂದು ಕಾಮಿಡಿ ಆಕ್ಷನ್ 2 ಮಿಕ್ಸ್ ಮಾಡಿ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ನಿತ್ಯಾ ಮೆನನ್ ಅವರಂತೂ ಸೂಪರ್ ಈ ಮೂವಿನಲ್ಲಿ. ಅವ್ರದಂತೂ ಸೀನ್ಸ್ ನೋಡ್ಬೇಕಾದ್ರೆ ನಿಮ್ಗೆ ನಗು ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿತ್ಯಾ ಮೆನನ್ ಅವ್ರದ್ದು ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಯಾಕೆಂದ್ರೆ ಅವ್ರ ಎಮೋಷನ್ಸ್ ನ ತುಂಬಾ ಚೆನ್ನಾಗಿ ವರ್ಕ್ ಹಾಕಿದ್ದಾರೆ. ಸ್ವಲ್ಪ ಲೌಡ್ ಬಟ್ ಸಕ್ಕದಾಗಿ ಮೂಡ್ ಬಂದಿದೆ. ಜೊತೆಗೆ ವಿಜಯ್ ಸೇತುಪತಿ ಮತ್ತೆ ನಿತ್ಯಾ ಮೆನನ್ ಅವ್ರ ಕೆಮಿಸ್ಟ್ರಿ ಇದೆಯಲ್ಲ ಮೂವಿನಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ತುಂಬಾ ನ್ಯಾಚುರಲ್ ಆಗಿದೆ. ಇದು ಆಕ್ಟಿಂಗ್ ಅಂತ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರಿಬ್ರು ಪರ್ಫಾರ್ಮೆನ್ಸ್ ನೋಡಿ ನನ್ಗಂತೂ ಖುಷಿ ಆಗ್ತಿತ್ತು. ಜೊತೆಗೆ ಆಡಿಯನ್ಸ್ ಎಲ್ಲ ಫುಲ್ ಚಪ್ಪಾಳೆ ಎಲ್ಲ ಹೊಡೆದಿ ನಕ್ಕಿ ಎಲ್ಲಾ ಮಾಡ್ತಿರೋ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅವ್ರ ಪರ್ಫಾರ್ಮೆನ್ಸಸ್. ಯೋಗಿ ಬಾಬು ಅವರು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ಡೈಲಾಗ್ ಟೈಮಿಂಗ್ ಸಕ್ಕದಾಗಿ ಮೂಡ್ ಬಂದಿದೆ. ಒಳ್ಳೊಳ್ಳೆ ಡೈಲಾಗ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಟೈಮ್ ಅಲ್ಲಿ ಸಕ್ಕದಾಗಿ ಮಾಡಿದ್ದಾರೆ. ಜೊತೆಗೆ ಎಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಕೂಡ ಅವ್ರ ರೋಲ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೈನಲ್ ವರ್ಡಿಕ್ಟ್ ಹೇಳಿದರೆ ತಲೈವನ್ ತಲೈವಿ ಮೂವಿ ಬಂದು ಒಂದು ಒಳ್ಳೆ ಪ್ರಯತ್ನ, ಚೆನ್ನಾಗಿ ಮೂಡ್ ಬಂದಿದೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಬಹುದು. ಈ ಮೂವಿನ ಥಿಯೇಟರ್ ಗೆ ಹೋಗಿ ನೋಡಿ, OTT ವೇಟ್ ಮಾಡಬೇಡಿ. ಯಾಕೆಂದ್ರೆ ವಿಜಯ್ ಸೇತುಪತಿ ಮತ್ತು ನಿತ್ಯಾ ಮೆನನ್ ಅವರ ಆಕ್ಟಿಂಗ್ ಕೆಮಿಸ್ಟ್ರಿ ಸಕ್ಕದಾಗಿ ಮೂಡ್ ಬಂದಿದೆ. ಜೊತೆಗೆ ಒಂದು ಮ್ಯಾರಿಡ್ ಕಪಲ್ ಲೈಫ್ ಅಲ್ಲಿ ಏನೇನ್ ಗೋ ಥ್ರೂ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಲವ್, ಈಗೋ, ಡೈವರ್ಸ್ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಮತ್ತೆ ಫ್ಯಾಮಿಲಿ ಇನ್ವಾಲ್ವ್ ಆದ್ರೆ ಏನೇನ್ ಸಫರ್ ಮಾಡ್ತಾರೆ ಅಂತಾನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಕೆಲವು ಸೈಡ್ ರಿಪಿಟೇಟಿವ್ ಅಂತ ಅನ್ಸ್ಬಿಡುತ್ತೆ, ಅದ್ ಬಿಟ್ಟು ಇನ್ ಮಿಕ್ಕಿದೆಲ್ಲ ಓಕೆ. ಈ ಮೂವಿಗೆ ನಾನ್ ರೇಟ್ ಮಾಡ್ತಾ ಇದ್ದೀನಿ 6.5 ಔಟ್ ಆಫ್ 10. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.